ಜೈ ಹಿಂದ್. ನೋಡ್ರಿ, ನಾವು ಇಂಡಿಯನ್ ಏರ್ ಫೋರ್ಸ್ GK ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಕತ್ತೀವಿ. ನಿಮ್ಗೊಂದ್ ಕ್ವಶನ್ ಏನಂತಂದ್ ಹೇಳಿದ್ರೆ, ನಿಮ್ ಸುತ್ತಮುತ್ತ ನಿಮ್ ಡಿಸ್ಟ್ರಿಕ್ಟ್ ಒಳಗಡೆ ಯಾವ್ದಾದ್ರು ರಿವರ್ಸ್ ಹರಿತಾ ಇದ್ರ ಆ ರಿವರ್ ನೇಮು, ಅದಾದ ನಂತರ ನೆಕ್ಸ್ಟ್ ಯಾವ್ದಾದ್ರು ಹಿಸ್ಟಾರಿಕಲ್ ಟೆಂಪಲ್ ಇದ್ರೆ ಅದರ ನೇಮು, ಅಥವಾ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಇದ್ರೆ ಸ್ಮಾರಕ ಅಂತಂದ್ ಹೇಳ್ತೀವಲ್ಲ, ಅದೇನಾದ್ರೂ ಇದ್ರೆ ಅದರ ನೇಮ್ಸ್ ಗಳನ್ನ ನೀವು ನನಗ್ ಕಮೆಂಟ್ ಹಾಕ್ಬೇಕು. ನೀವು ಯಾವ ಡಿಸ್ಟ್ರಿಕ್ಟ್ ಅವರು, ಅದಾದ ನಂತರ ಇಲ್ಲಿ ಐತಿ ಅಂತಂದೇಳಿ ಆಯಾ ಡಿಸ್ಟ್ರಿಕ್ಟ್ ಅವ್ರು. ನೋಡೋಣ ಎಲ್ಲಿವರೆಗೂ ಹೋಗುತ್ತಾ. ಎಸ್, ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್ ಮಾಡಿ ನೋಡ್ರಿ. ಇನ್ ವಿಚ್ ಸ್ಟೇಟ್, ವಿಚ್ ಅಂತಂದ್ ಹೇಳಿದ್ರೆ ಯಾವ್ದು, ಸ್ಟೇಟ್ ಅಂತಂದ್ ಹೇಳಿದ್ರೆ ರಾಜ್ಯ ಅಂತಂದ್ ಹೇಳ್ತೀವಿ. ಕಂಬಳ, ಕಂಬಳ. ಅದಾದ ನಂತರ ನೆಕ್ಸ್ಟ್ ಇದೇನು ಫೆಸ್ಟಿವಲ್ ಅಂತಂದ್ ಹೇಳಿದ್ರೆ ಹಬ್ಬ ಅಂತಂದ್ ಹೇಳ್ತೀವಿ. ಫೆಸ್ಟಿವಲ್ ಅಂತಂದ್ ಹೇಳಿದ್ರೆ ಹಬ್ಬ. ಕಂಬಳ ಅನ್ನೋ ಒಂದು ಫೆಸ್ಟಿವಲ್ ಎಲ್ಲಿ ನಡೀತೈತೆ ಅಂದ್ರೆ ಕರ್ನಾಟಕದೊಳಗೆ ನಡೆಯುತ್ತೆ. ಕಂಬಳ ಅನ್ನೋದೊಂದು ಜಾನಪದ ಕೋನಗಳ ಓಟದ ಸ್ಪರ್ಧೆ ಅಂತಂದ್ ಹೇಳ್ತೀವಿ. ಬಫೆಲೋ ರೇಸ್ ಅಂತಂದ್ ಹೇಳ್ತೀವಿ. ಅದೆಲ್ಲಿ ನಡೀತೈತಿ, ನಮ್ ಕರ್ನಾಟಕದೊಳಗಡೆ ನಡೆಯುತ್ತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಜಲ್ಲಿಕಟ್ಟು ಅಂತಂದ್ ಹೇಳ್ತೀವಿ. ನೋಡ್ರಿ, ಜಲ್ಲಿಕಟ್ಟು. ಈ ಜಲ್ಲಿಕಟ್ಟು ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರು ಅಂತಂದ್ ಹೇಳಿದ್ರೆ ಅದು ತಮಿಳುನಾಡದೊಳಗಡೆ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ, ತಮಿಳುನಾಡದೊಳಗಡೆ ನಡೆಯುತ್ತೆ. ಅದೊಂದು ಗೂಳಿ ಪಳಗಿಸುವ ನೃತ್ಯ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಬೋಟ್ ರೇಸ್ ಅಂತಂದ್ ಹೇಳಿ ಬರುತ್ತೆ. ಸೇಮ್ ಅದೇ ತರ ಇನ್ನೊಂದ್ ಯಾವ್ದಂದ್ರೆ ಬೋಟ್ ರೇಸ್ ಅಂತಂದ್ ಹೇಳಿ ಬರುತ್ತೆ. ಈ ಬೋಟ್ ರೇಸ್ ಒಳಗಡೆ ಯಾರು ಗೆಲ್ತಾರ ಅವ್ರಿಗೆ ನೆಹರು ಟ್ರೋಫಿಯನ್ನ ಕೊಡ್ತಾರ. ಯಾವ ಟ್ರೋಫಿ, ನೆಹರು ಟ್ರೋಫಿ. ಅದೆಲ್ಲಿ ಕಂಡು ಬರುತ್ತೆ ಅಂದ್ರೆ ಕೇರಳದೊಳಗಡೆ ಕಂಡು ಬರುತ್ತೆ. ಇಲ್ಲಿ ಕೇರಳದೊಳಗಡೆ ಕಂಡು ಬರುತ್ತೆ. ಎಸ್. ಅದಾದ ನಂತರ ಹುಂಜದ ಪದ್ಯ, ಕೋಳಿ ಪಂದ್ಯ ಅಂತಂದ್ ಹೇಳ್ತೀವಲ್ಲ, ಅದೆಲ್ಲ ಆಂಧ್ರ ಪ್ರದೇಶದೊಳಗಡೆ ಕಂಡು ಬರ್ತಾವ. ಈಗ ನನಗ್ ಹೇಳ್ರಿ, ಕೇರಳದ ಕ್ಯಾಪಿಟಲ್ ಯಾವ್ದಂತಂದ್ ಹೇಳ್ರಿ, ಆಮೇಲೆ ತಮಿಳ್ನಾಡದ ಕ್ಯಾಪಿಟಲ್ ಯಾವ್ದಂತಂದ್ ಹೇಳ್ರಿ. ನಾ ತುಂಬಾ ಟಫ್ ಆಗಿರೋದು ಕರ್ನಾಟಕದ ಹೇಳ್ತೀನಿ, ಬೆಂಗಳೂರು ಅಂತಂದ್ ಹೇಳಿ. ಎಸ್, ಕಮೆಂಟ್ಸ್ ಗಳನ್ನ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನಂದ್ರೆ ವೆನ್ ಡಸ್ ಬಾಂಗ್ಲಾದೇಶ್ ಸೆಲೆಬ್ರೇಟ್ಸ್ ಇಟ್ಸ್ ಇಂಡಿಪೆಂಡೆನ್ಸ್. ವೆನ್ ಅಂತಂದ್ ಹೇಳಿದ್ರೆ ಯಾವಾಗ ಬಾಂಗ್ಲಾದೇಶ ಸೆಲೆಬ್ರೇಟ್ ಮಾಡೋದು ಇಂಡಿಪೆಂಡೆನ್ಸ್ ಡೇ ಅಂತಂದ್ ಹೇಳಿದ್ರೆ ಸ್ವತಂತ್ರ ದಿನ ಅಂತಂದೇಳಿ. ಸ್ವತಂತ್ರ ದಿನಾಚರಣೆ ಅಥವಾ ಸ್ವತಂತ್ರ ದಿನ ಅಂತಂದೇಳಿ ಯಾವಾಗ ಆಚರಣೆ ಮಾಡುತ್ತೆ, ಯಾವಾಗ ಆಚರಣೆ ಮಾಡುತ್ತೆ ಅಂತಂದ್ ಹೇಳಿದ್ರೆ 26th ಮಾರ್ಚ್ ಅಂತಂದ್ ಹೇಳ್ತೀವಿ. 26th ಮಾರ್ಚ್ ಅಂತಂದೇಳಿ. ರೀಸನ್ ಏನಾಗತ್ತ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಅದಕ್ಕ ನಾವು ಬಾಂಗ್ಲಾದೇಶ ಅಂತಂದ್ ಹೇಳಿ ಕರಿತಿರಂಗಿಲ್ಲ. ಇಲ್ಲಿದ್ದೇನಂತಂದ್ ಹೇಳಿದ್ರೆ ನಾವು ಈ ಪ್ರದೇಶವನ್ನ ಪೂರ್ವ ಪಾಕಿಸ್ತಾನ ಅಂತಂದ್ ಹೇಳಿ ಕರಿತಾ ಇದ್ವಿ. ಇಲ್ಲೇನೈತಲ್ಲ ಈ ಕಡೆ ಇರೋದನ್ನ ನಾವು ಪಶ್ಚಿಮ ಪಾಕಿಸ್ತಾನ ಅಂತಂದ್ ಹೇಳಿ ಕರಿತಾ ಇದ್ರು. ಇವರು ಏನಂತಂದ್ ಹೇಳಿದ್ರೆ ಇದನ್ನು ಕೂಡ ನಾವು ಅಟ್ಯಾಕ್ ಮಾಡೋಣ ಅಂತಂದ್ ಹೇಳಿ ಯುದ್ಧವನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರ, ಬಾಂಗ್ಲಾ ವಶಪಡಿಸ್ಕೊಳಕ. ಅವಾಗ ಇಂಡಿಯಾದವ್ರು ಹೆಲ್ಪ್ ಮಾಡ್ತಾರ. ಪಾಕಿಸ್ತಾನ ಜೊತೆ ಒಂದು ಯುದ್ಧ ನಡೆಯುತ್ತ 1971 ಅವಾಗ ಬಾಂಗ್ಲಾ ವಿಮೋಚನೆಗೊಳ್ಳುತ್ತ. ಮಾರ್ಚ್ 26ನೇ ತಾರೀಕ ಅದನ್ನ ನಾವು ಬಾಂಗ್ಲಾದೇಶದ ವಿಮೋಚನಾ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತಾರೆ. ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ, ಈಗ 1971 ಯುದ್ಧ ನಡೆಯುತ್ತಲ್ಲ, ಈ ಯುದ್ಧದ ಒಪ್ಪಂದ ಏನಂದ್ರೆ ಶಿಮ್ಲಾ ಒಪ್ಪಂದ ಅಂತಂದ್ ಹೇಳ್ತೀವಿ. ಯಾವ ಒಪ್ಪಂದ ಅಂತಂದ್ ಹೇಳ್ತೀವಿ, ಶಿಮ್ಲಾ ಒಪ್ಪಂದ ಅಂತಂದ್ ಹೇಳ್ತೀವಿ. ಕ್ಲಿಯರ್. ನೆಕ್ಸ್ಟ್ ಇಲ್ಲೇ ಇನ್ನೊಂದು ಪಾಯಿಂಟ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಇದೇನಂದ್ರೆ ನಮ್ಮ ಭಾರತ ದೇಶ. ಈ ಭಾರತ ದೇಶಕ್ಕೆ ಅತಿ ಹೆಚ್ಚು ಗಡಿ ರೇಖೆಯನ್ನ ಹೊಂದಿರುವಂತಹ ದೇಶ ಯಾವ್ದಂದ್ರ, ಯಾವ ದೇಶದ ಜೊತೆಗೆ ಹೊಂದ್ಕೊಂಡೈತೆ, ಬಾಂಗ್ಲಾದೇಶದ ಜೊತೆಗೆ ಹೊಂದ್ಕೊಂಡೈತೆ. 4096 ಕಿಲೋಮೀಟರ್ ಅಂತಂದ್ ಹೇಳ್ತೀವಿ ನಮ್ ಭಾರತ ದೇಶ. ಆಮೇಲೆ ಅತಿ ಕಡಿಮೆ ಅಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ಬರುತ್ತೆ. ಈ ಕಡೆ ಏನಂದ್ರೆ ಅಫ್ಘಾನಿಸ್ತಾನ, ಈ ಕಡೆ ಕೆಳಗಡೆ ಬರೋದೇನಂತಂದ್ ಹೇಳಿದ್ರೆ ಪಾಕಿಸ್ತಾನ ಅಂತಂದ್ ಹೇಳ್ತೀವಿ. ಅತಿ ಕಡಿಮೆ ಗಡಿ ರೇಖೆಯನ್ನ ಯಾವ ದೇಶದೊಂದಿಗೆ ಹೊಂದ್ಕೊಂಡೈತೆ, ಅಫ್ಘಾನಿಸ್ತಾನದ ಜೊತೆಗೆ ಜಸ್ಟ್ 100 ಕಿಲೋಮೀಟರ್ ಅಂತಂದ್ ಹೇಳ್ತೀವಿ. ಈ ಎರಡು ಪಾಯಿಂಟ್ಸ್ ಗಳನ್ನ ಇದ್ರಲ್ಲೇ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಇನ್ನೊಂದು ಪಾಯಿಂಟ್ ನ ಇಲ್ಲೇ ಡಿಸ್ಕಷನ್ ಮಾಡೋಣ. ಇದು ನಮ್ಮ ಭಾರತ ದೇಶ. ಈ ಭಾರತ ದೇಶ ಈ ಕಡೆ ಪ್ರದೇಶದಲ್ಲಿ ಚೀನಾದೊಂದಿಗೆ ಬರುವಂತ ಗಡಿ ರೇಖೆಯನ್ನ ನಾವ್ ಏನಂತ ಕರಿತೀವಿ, ಮ್ಯಾಕ್ ಮೋಹನ್ ಅಂತಂದ್ ಕರಿತೀವಿ. ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತಂದ್ ಹೇಳಿ. ಅದಾದ ನಂತರ ಈ ನೋಡ್ರಿ, ಈ ಕಡೆ ಹಿಂಗ್ ಬರುತ್ತೆ, ಇದು ಪಾಕಿಸ್ತಾನ್. ಈ ಪಾಕಿಸ್ತಾನದಲ್ಲಿ ಇಲ್ಲಿ ಬರುವಂತ ಗಡಿ ರೇಖೆಯನ್ನ ನಾವು ರ್ಯಾಡ್ ಕ್ಲಿಪ್ ಗಡಿ ರೇಖೆ ಅಂತ ಕರಿತೀವಿ. ಏನಂತ ಕರಿತೀವಿ, ರ್ಯಾಡ್ ಕ್ಲಿಪ್. ಇಂಡಿಯಾ ಪಾಕಿಸ್ತಾನ ನಡುವೆ. ಆಮೇಲೆ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ನಡುವೆ ಬರುವಂತ ಗಡಿ ರೇಖೆಯನ್ನ ಡುರಾಂಡ್ ಗಡಿ ರೇಖೆ ಅಂತ ಕರಿತೀವಿ. ಅದ್ ನಮ್ ಇಂಡಿಯಾ ಜೊತೆಗೇನೋ ಐತಿ. ನೆಕ್ಸ್ಟ್ ಅದ ಹಿಂಗೆ ಎಕ್ಸ್ಟೆಂಡ್ ಆಗಿಬಿಟ್ಟೈತೆ ಮುಂದೆ. ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ನಡುವೆನೂ ಕೂಡ ಡುರಾಂಡ್ ರೇಖೆ ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ ವಿಚ್ ಇಯರ್. ವಿಚ್ ಇಯರ್ ಅಂತಂದ್ ಹೇಳಿದ್ರೆ ಯಾವ ವರ್ಷ. ವಿಚ್ ಇಯರ್ ಅಂತಂದ್ ಹೇಳಿದ್ರೆ ಯಾವ ವರ್ಷ. 86th 86ನೇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತಂದ್ರೆ, ಕಾನ್ಸ್ಟಿಟ್ಯೂಷನಲ್ ಅಂತಂದ್ ಹೇಳಿದ್ರೆ ಸಂವಿಧಾನಾತ್ಮಕ ಅಂತಂದ್ ಹೇಳಿ. ಅಮೆಂಡ್ಮೆಂಟ್ ಅಂತಂದ್ ಹೇಳಿದ್ರೆ ತಿದ್ದುಪಡಿ ಅಂತಂದ್ ಹೇಳ್ತೀವಿ. ಅಮೆಂಡ್ಮೆಂಟ್ ಅಂತಂದ್ ಹೇಳಿದ್ರೆ ತಿದ್ದುಪಡಿ. 86ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪಾಸ್ ಆಗತ್ತೆ ಅಂತ ಕ್ವಶನ್ ಕೇಳಿದ್ರೆ ಯಾವಾಗ, 2002ರಲ್ಲಿ. ಯಾವಾಗ ಪಾಸ್ ಆಗತ್ತೆ ಅಂತಂದ್ ಹೇಳಿದ್ರೆ 2002ರಲ್ಲಿ 86ನೇ ಸಂವಿಧಾನಿಕ ತಿದ್ದುಪಡಿ ಆಗತ್ತೆ. ಅವಾಗ ಎರಡು
ವಿಧಿಗಳನ್ನ ಸೇರಿಸ್ತಾರ. ಆರ್ಟಿಕಲ್ 21A ಒಳಗಡೆ ಏನಂತ ಸೇರಿಸ್ತಾರ ಅಂದ್ರ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಂದೇಳಿ. ಅದನ್ನ ನಾವು ಸಿಂಪಲ್ ಆಗಿ ರೈಟ್ ಟು ಎಜುಕೇಶನ್ ಅಂತಂದ ಹೇಳ್ತೀವಿ. ರೈಟ್ ಟು ಎಜುಕೇಶನ್ ಅನ್ನ ಸೇರಿಸ್ತಾರ. ಆಮೇಲೆ ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳಲ್ಲಿ ಆರ್ಟಿಕಲ್ 11 ಮೂಲಭೂತವಾಗಿ ಆರ್ಟಿಕಲ್ 51A ಒಳಗಡೆ 11ನೇ ಮೂಲಭೂತ ಕರ್ತವ್ಯವಾಗಿ ಸೇರಿಸ್ತಾರೆ. ಏನಂತಂದ ಹೇಳಿದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡುವುದು ಪೋಷಕರ ಕರ್ತವ್ಯ ಅಂತಂದೇಳಿ. ಪೋಷಕರ ಕರ್ತವ್ಯ ಅಂತ ಸೇರಿಸ್ತಾರೆ. ಈ 2 ಥಿಂಗ್ಸ್ ಗಳು ಚೇಂಜಸ್ ಆಗ್ತಾವ. ಕ್ಲಿಯರ್. ಆಮೇಲೆ 1976ರಲ್ಲಿ ಒಂದು ಅಮೆಂಡ್ಮೆಂಟ್ ಆಗತ್ತ. ಅದನ್ನ ನಾವು 42ನೇ ತಿದ್ದುಪಡಿ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ ಅಂದ್ರೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ವೈಭವ್ ಸೂರ್ಯವಂಶಿ ಯಾವ ಸ್ಪೋರ್ಟ್ಸ್ ರಿಲೇಟೆಡ್ ಅಂತ ಹೇಳಿದ್ರೆ ಕ್ರಿಕೆಟ್ ರಿಲೇಟೆಡ್ ಆಗಿರುವಂತ ಪರ್ಸನ್. ಇವರು ಯಾವ ರಾಜ್ಯದವರು ಅಂತ ಹೇಳಿದ್ರೆ ಬಿಹಾರ್. ವೈಭವ್ ಸೂರ್ಯವಂಶಿ ಯಾವ ರಾಜ್ಯದವರು? ಬಿಹಾರ್ ರಾಜ್ಯದವರು. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ರೀಸೆಂಟ್ ಆಗಿ ನಡೆದಿರುವಂತಹ IPL ಮ್ಯಾಚ್ಗಳು. ರೀಸೆಂಟ್ IPL ಮ್ಯಾಚ್ ಅನ್ನ ಯಾರು ಗೆದ್ದಾರ ಅಂತಂದ್ರೆ RCB ಅವ್ರು ಗೆದ್ದಿದಾರ. ಆಮೇಲೆ ಮಹಿಳೆಯರಲ್ಲಿ ಯಾರು ಗೆದ್ದಿದಾರ? ಸೊ ವುಮೆನ್ಸ್ ಟೀಮ್ ಅಲ್ಲಿ ಯಾರು ಗೆದ್ದಿದಾರ ಅಂತಂದೇಳಿ ಕಮೆಂಟ್ ಅನ್ನು ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೇಮ್ ಅದೇ ತರ ಈ ಕ್ರಿಕೆಟ್ ಅಂತಂದ್ ಹೇಳಿದ್ವಲ್ಲ, ಕ್ರಿಕೆಟ್ ಸಂಬಂಧಪಟ್ಟಿರುವಂತಹ ಟ್ರೋಫಿಗಳು ಯಾವು? ನಾನೊಂದ್ ಹೇಳ್ತೀನಿ ಇವಾಗ. ರಣಜಿ ಟ್ರೋಫಿ ಅಂತಂದ್ ಹೇಳಿ ಬರುತ್ತೆ. ರಣಜಿ ಟ್ರೋಫಿ ಯಾವ್ದಕ್ಕೆ? ಕ್ರಿಕೆಟ್ಗೆ ಸಂಬಂಧಿಸಿದ. ಆಮೇಲೆ ಮುಸ್ತಾಕ್ ಅಲಿ ಎಸ್ ಅದು ಒಂದು ಬರುತ್ತೆ. ಸೊ ಅದು ಯಾವ್ದಕ್ಕೆ ಅಂತಂದ್ ಹೇಳಿದ್ರೆ ಕ್ರಿಕೆಟ್ಗೆ. ಸೇಮ್ ಇದೇ ತರ ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ಟ್ರೋಫಿಗಳು ಯಾವ್ಯಾವ ಅಂತ ಹೇಳಿ ಕಮೆಂಟ್ ಹಾಕ್ರಿ. ಯಾಕಂದ್ರೆ ನೀವೆಲ್ಲ ಕ್ರಿಕೆಟ್ ಫ್ಯಾನ್ಸ್ ಅದರಿ, ನಿಮ್ಗೆ ಅದ್ರ ಬಗ್ಗೆ ಹೇಳೋದು ಬೇಡ. ಅಕಾರ್ಡಿಂಗ್ ಟು 2011 ಸೆನ್ಸಸ್ ಅಂತಂದ್ ಹೇಳಿದ್ರೆ ಜನಗಣತಿ. ನೆನ್ಪಿಟ್ಕೊಳ್ರಿ ಈ ವರ್ಡ್ ನ. ಸೆನ್ಸಸ್ ಅಂತಂದ್ರೆ ಹೇಳಿದ್ರೆ ಜನಗಣತಿ. ವಿಚ್ ಅಂತಂದ್ ಹೇಳಿದ್ರೆ ಯಾವುದು? ಇಂಡಿಯನ್ ಸ್ಟೇಟ್ ಅಂತಂದ್ ಹೇಳಿದ್ರೆ ರಾಜ್ಯ ಹ್ಯಾಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ. ಹೈಯೆಸ್ಟ್ ಅಂತಂದ್ ಹೇಳಿದ್ರೆ ಹೆಚ್ಚು. ಪಾಪ್ಯುಲೇಷನ್ ಡೆನ್ಸಿಟಿ ಅಂತಂದ್ ಹೇಳಿದ್ರೆ ಜನಸಾಂದ್ರತೆ. ನೆನ್ಪಿಟ್ಕೊಳ್ರಿ, ಪಾಪ್ಯುಲೇಷನ್ ಡೆನ್ಸಿಟಿ ಅಂತಂದ್ ಹೇಳಿದ್ರೆ ಜನಸಾಂದ್ರತೆ. ಯಾವ್ದಂದ್ರ ಬಿಹಾರ್ ಅಂತಂದ್ ಹೇಳ್ತೀವಿ. ಯಾವ್ದು? ಬಿಹಾರ ರಾಜ್ಯ ಏನಂದ್ರ ಅತಿ ಹೆಚ್ಚು ಜನಸಂಖ್ಯೆಯನ್ನ ಜನಸಾಂದ್ರತೆಯನ್ನ ಹೊಂದಿರುವಂತಹ ರಾಜ್ಯ ಆಗೈತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಉತ್ತರ ಪ್ರದೇಶ ಬರುತ್ತಲ್ಲ, ಉತ್ತರ ಪ್ರದೇಶ ಇದು ಅತಿ ಹೆಚ್ಚು ಜನಸಂಖ್ಯೆಯನ್ನ ಪಾಪ್ಯುಲೇಷನ್ ಅನ್ನ ಹೊಂದಿರುವಂತಹ ರಾಜ್ಯ. ಆಮೇಲೆ ಕಡಿಮೆ ಅಂತ ಬಂದ್ರೆ ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರೋದು ಯಾವ್ದಂದ್ರೆ ಸಿಕ್ಕಿಂ ಅಂತಂದ್ ಹೇಳ್ತೀವಿ. ಯಾವ್ದು? ಸಿಕ್ಕಿಂ. ಇಲ್ಲಿ ಪಾಪ್ಯುಲೇಷನ್ ಆಯ್ತು. ನೆಕ್ಸ್ಟ್ ಜನಸಾಂದ್ರತೆ ಅಂತ ಬಂದ್ರೆ ಜನಸಾಂದ್ರತೆ ಡೆನ್ಸಿಟಿ ಅಂತಂದ್ ಹೇಳ್ತೀವಿ. ಪಾಪ್ಯುಲೇಷನ್ ಡೆನ್ಸಿಟಿ ಜನಸಾಂದ್ರತೆ. ಅತಿ ಹೆಚ್ಚು ಯಾವ್ದಂತಂದ್ ಹೇಳಿದ್ರ ಬಿಹಾರ್ ಅಂತಂದ್ ಹೇಳ್ತೀವಿ. ಅತಿ ಕಡಿಮೆ ಯಾವ್ದಂತಂದ್ ಹೇಳಿದ್ರ ಅರುಣಾಚಲ ಪ್ರದೇಶ್. ಅತಿ ಕಡಿಮೆ ಯಾವ್ದು? ಅರುಣಾಚಲ ಪ್ರದೇಶ ಅಂತಂದ್ ಹೇಳ್ತೀವಿ. ಪಾಯಿಂಟ್ಸ್ ಗಳು ಕ್ಲಿಯರ್ ಆಗ್ತಿದಾವ? ಎಸ್, ಗುಡ್. ಆಮೇಲೆ ಕೇರಳ ಅಂತ ಬಂದ್ರೆ ಅತಿ ಹೆಚ್ಚು ಲಿಟರಸಿ ರೇಟ್, ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿರುವಂತಹ ರಾಜ್ಯ ಕೇರಳ. ನೆಕ್ಸ್ಟ್ ಕ್ವಶನ್. ಇನ್ ವಿಚ್ ಸ್ಟೇಟ್, ಯಾವ ರಾಜ್ಯದಲ್ಲಿ ವೈಷ್ಣೋ ದೇವಿ ಟೆಂಪಲ್ ಬರುತ್ತೆ? ವೈಷ್ಣೋ ದೇವಿ ಟೆಂಪಲ್ ಯಾವ ರಾಜ್ಯದಲ್ಲಿ ವೈಷ್ಣೋ ದೇವಿ ಟೆಂಪಲ್ ಬರುತ್ತೆ? ಜಮ್ಮು ಕಾಶ್ಮೀರ ಒಳಗಡೆ. ಜಮ್ಮು ಕಾಶ್ಮೀರ ಒಳಗಡೆ ಪ್ರಸಿದ್ಧ ವೈಷ್ಣೋ ದೇವಿ ಟೆಂಪಲ್ ಬರುತ್ತೆ. ತುಂಬಾ ಇಂಪಾರ್ಟೆಂಟ್. ಇದು ತ್ರಿಕೂಟ ಪರ್ವತದಲ್ಲೈತೆ. ಸೊ ಯಾವ ಪರ್ವತದಲ್ಲಿ ಐತೆ ಅಂತಂದ ಹೇಳಿದ್ರೆ ತ್ರಿಕೂಟ ಪರ್ವತ ಅಂತಂದ ಹೇಳಿ ಬರುತ್ತೆ. ಅಲ್ಲಿ ಬರುವಂತದ್ದು ಈ ವೈಷ್ಣೋ ದೇವಿ ಟೆಂಪಲ್ ಯಾವ ದೇವರಿಗೆ ಸಂಬಂಧಪಟ್ಟಿದಂದ್ರೆ ದುರ್ಗಾ ಮಾತೆಗೆ ಸಂಬಂಧಪಟ್ಟಂತಹ ಸ್ಥಳವಾಗೈತೆ. ಪಾಯಿಂಟ್ ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಕೆಲವೊಂದು ಪಾಯಿಂಟ್ಸ್ ಗಳು ಏನಂತಂದ ಹೇಳಿದ್ರೆ ಬದ್ರಿನಾಥ್ ಈಗ ನೋಡ್ರಿ ಚಾರ್ ಧಾಮ್ ಅಂತಂದ ಹೇಳಿ ಬರ್ತಾವ. ಚಾರ್ ಧಾಮ್ ಯಾವ್ದಂತಂದ ಹೇಳಿದ್ರೆ ಫಸ್ಟ್ ಬದ್ರಿನಾಥ್. ಅದಾದ ನಂತರ ಸೆಕೆಂಡ್ ಒನ್ ಯಾವ್ದು ಅಂತಂದ ಹೇಳಿದ್ರೆ ಕೇದಾರ್ನಾಥ್. ಬದ್ರಿನಾಥ್, ಕೇದಾರ್ನಾಥ್. ಥರ್ಡ್ ಒನ್ ಯಾವ್ದಂತಂದ ಹೇಳಿದ್ರ ಗಂಗೋತ್ರಿ. ಇನ್ನೊಂದ್ ಯಾವ್ದಂತಂದ ಹೇಳಿದ್ರ ಯಮುನೋತ್ರಿ. ಈ ತರ ಎಲ್ಲ ಬರ್ತಾವಲ್ಲ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತ, ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ, ಗಂಗಾ ನದಿ ಬಗ್ಗೆ. ಈ ತರ ಗಂಗಾ ನದಿ ಏನಂತಂದ ಹೇಳಿದ್ರ ಹರಿಯುತ್ತ. ನಿಮ್ಗೆಲ್ಲರಿಗೂ ಗಂಗಾ ಎಲ್ಲಿ ಹುಟ್ಟುತ್ತ ಅಂತಂದ ಹೇಳಿದ್ರ ಗಂಗೋತ್ರಿ ಒಳಗಡೆ ಅಂತಂದ ಹೇಳ್ತೀವಿ. ಇದು ಗಂಗಾ ನದಿ. ಗಂಗಾ ನದಿ ಏನಂತಂದ ಹೇಳಿದ್ರ ಗಂಗೋತ್ರಿ ಒಳಗಡೆ ಹುಟ್ಟುತ್ತ ಅಂತಂದ ಹೇಳಿ ನಮ್ಗೆಲ್ಲಾ ಬುಕ್ ಒಳಗಡೆ ಕೊಟ್ಟಿದಾರ. ನಾವು ಅದನ್ನ ನೆನ್ಪಿಟ್ಕೋತೇವೆ. ಬಟ್ ಅದ್ರ ಗಂಗೋತ್ರಿ ಒಳಗಡೆ ಹುಟ್ಟುವಂತಹ ನದಿ ಯಾವ್ದಂತಂದ ಹೇಳಿದ್ರ ಭಗೀರಥಿ ನದಿ. ಯಾವ ನದಿ? ಭಗೀರಥಿ ನದಿ. ಈ ಭಗೀರಥಿ ನದಿಗೆ ಒಂದು ಡ್ಯಾಮ್ ಅನ್ನ ಕಟ್ತೀವಿ.
ಆ ಡ್ಯಾಮ್ ಯಾವ್ದಂತಂದ ಹೇಳಿದ್ರ ತೆಹರಿ ಡ್ಯಾಮ್ ಅಂತಂದ್ ಹೇಳ್ತೀವಿ. ತೆಹರಿ ಡ್ಯಾಮ್. ಈ ತೆಹರಿ ಡ್ಯಾಮ್ ಏನಂತಂದ್ರೆ ಅದ್ರ ಅತ್ಯಂತ ಎತ್ತರದ ಡ್ಯಾಮ್. ನಮ್ಮ ಭಾರತ ದೇಶದ ಅತ್ಯಂತ ಎತ್ತರದ ಡ್ಯಾಮ್ ಯಾವ್ದಂದ್ರ ತೆಹರಿ ಡ್ಯಾಮ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಈ ಕಡೆ ಸೈಡ್ ಹುಟ್ಟುವಂತದ್ದು ಬದ್ರಿನಾಥ್ ಒಳಗಡೆ. ಈ ಬದ್ರಿನಾಥ್ ಒಳಗಡೆ ಏನ್ ಮಾಡ್ತಾರಂದ್ರ ಒಂದು ಜ್ಯೋತಿರ್ಮಠವನ್ನ ಕಟ್ತಾರ ನೋಡ್ರಿ, ಯಾರು ಶಂಕರಾಚಾರ್ಯರು. ಇಲ್ಲಿಂದ ಏನಂತಂದ್ರೆ ಒಂದು ನದಿ ಹುಟ್ಟುತ್ತ ಅಲಕನಂದ ಅಂತಂದ್ ಹೇಳ್ತೀವಿ. ಯಾವ ನಂದ? ಅಲಕನಂದ. ಈ ಅಲಕನಂದ ಮತ್ತು ಭಗೀರಥಿ ನದಿಗಳು ಎರಡು ಬಂದು ಒಂದ್ ಕಡೆ ಸೇರ್ತಾವ. ಅದು ಯಾವ್ದ್ ಪ್ಲೇಸ್ ಅಂತಂದ್ ಹೇಳಿದ್ರ ದೇವಪ್ರಯಾಗ ಅಂತಂದ್ ಹೇಳ್ತೀವಿ. ಈ ದೇವಪ್ರಯಾಗದಿಂದ ಏನಂದ್ರ ಆ ನದಿಯನ್ನ ಗಂಗಾ ಅಂತಂದ್ ಹೇಳಿ ಕರ್ಕೊಂತ ಹೋಗ್ತೀವಿ. ಪಾಯಿಂಟ್ಸ್ ಕ್ಲಿಯರ್? ಈ ಅಲಕನಂದಾಗ ಮತ್ತೆ ಬೇರೆ ಬೇರೆ ನದಿಗಳು ಬಂದ್ ಸೇರ್ತಾವ. ಕರ್ಣಪ್ರಯಾಗ್ ಒಳಗಡೆ, ವಿಷ್ಣು ಪ್ರಯಾಗ್ ಒಳಗಡೆ, ನಂದ ಪ್ರಯಾಗ್ ಒಳಗಡೆ, ಈ ತರ ಬೇರೆ ಬೇರೆ ನದಿಗಳು ಬನ್ಸ್ಗಳು ಸೇರ್ತಾವ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಇನ್ನೊಂದು ಈ ಕಡೆಯಿಂದ ನದಿ ಹರ್ಕೊಂಡ್ ಬರತ್ ನೋಡ್ರಿ. ಸೇಮ್ ಅದೇ ತರ ಈ ಕಡೆಯಿಂದ ಒಂದು ನದಿ ಹರ್ಕೊಂಡ್ ಬಂದು ಮುಂದ್ಗಡೆ ಸೇರತ್ತ ಈ ಪ್ರದೇಶದೊಳಗಡೆ ಅನ್ಕೊಳ್ಳೋಣ. ಇದು ಎಲ್ಲಿಂದ ಹುಟ್ಟತ್ತಂದ್ರ ಯಮನೋತ್ರಿ ಅನ್ಕೊಳ್ಳೋಣ. ಅದ್ ಯಾವ್ದಂತಂದ ಹೇಳಿದ್ರೆ ಯಮನೋತ್ರಿ. ಅದಾದ ನಂತರ ನೆಕ್ಸ್ಟ್ ಈ ಪ್ರದೇಶದಲ್ಲಿ ಡೆಲ್ಲಿ ನಗರ ಬರುತ್ತ, ಡೆಲ್ಲಿ ಸಿಟಿ ಮುಖಾಂತರ ಯಾವ ನದಿ ಹರಿಯುತ್ತ? ಯಮುನಾ ನದಿ. ನೋಡ್ರಿ, ಡೆಲ್ಲಿ ಯಾವ ನದಿಯ ದಡದಲ್ಲಿ ಐತಂದ್ರೆ ಯಮುನಾ ನದಿ ದಡದಲ್ಲಿ. ಆಮೇಲೆ ನೆಕ್ಸ್ಟ್ ಹರಿತಾ ನೆಕ್ಸ್ಟ್ ಏನ್ ಮಾಡತ್ತಂದ್ರ ಗಂಗಾ ನದಿಯನ್ನ ಹೋಗಿ ಸೇರತ್ತೆ. ಇಲ್ಲಿ ಪ್ರಯಾಗ್ರಾಜ್ ಒಳಗಡೆ, ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ಅಂತ ಕರಿತೀವಿ. ಅಲ್ಲಿ ಗಂಗಾ ನದಿಯನ್ನ ಹೋಗಿ ಸೇರತ್ತೆ. ಯಾವುದು? ಯಮುನೆ. ಈ ಯಮುನೆ ಯಾರು? ಸುಮ್ನೆ ಒಂದ್ ಕ್ವಶನ್ ಕೇಳ್ತಿದೀನಿ, ಯಮುನೆ ಯಾರು? ಈಗ ನೋಡ್ರಿ, ಯಾರಂತಂದ ಹೇಳಿದ್ರೆ ಸೂರ್ಯದೇವ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ಳು ಯಾರಂತಂದ ಹೇಳಿದ್ರೆ ಸಂಧ್ಯಾದೇವಿ. ಇವ್ರು ಇಬ್ಬರಿಗೂ ಏನಂತಂದ ಹೇಳಿದ್ರೆ 3 ಜನ ಮಕ್ಕಳು. ಸೊ 3 ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 4 ಜನ ಮಕ್ಕಳು. ಒಬ್ಬ ಯಾರಂತಂದ ಹೇಳಿದ್ರೆ ಯಮರಾಜ, ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಯಮುನೆ. ನಾವ್ ಹೇಳ್ತೀವಲ್ಲ ಇವಾಗ ಯಮುನೆ. ಅದಾದ ನಂತರ ಮೂರನೇದು 4ನೇದು ಅಶ್ವಿನಿ ಕುಮಾರ್ ಅವರು. ಆಮೇಲೆ ನೆಕ್ಸ್ಟ್ ಸೂರ್ಯದೇವ್ ಮತ್ತು ಛಾಯಾದೇವಿಗೆ ಸೊ ಯಾರು ಮಗ ಅಂತಂದ ಹೇಳಿದ್ರೆ ಶನಿ ಅಂತಂದ್ ಹೇಳ್ತೀವಿ. ಇವ್ರು 4ರಲ್ಲಿ ತುಂಬಾ ಸ್ಟ್ರಾಂಗೆಸ್ಟ್ ಯಾರು ಅಂತಂದ್ ಹೇಳಿದ್ರೆ ಶನಿದೇವ ಅಂತಂದ್ ಹೇಳ್ತೀವಿ. ಈ ಯಮುನೆ ಏನಿರ್ತಾಳಲ್ಲ, ಇವಳು ತುಂಬಾ ಇಂಪಾರ್ಟೆಂಟ್. ಭೂಮಿ ಮೇಲೆ ಒಂದು ಪಾತ್ರವನ್ನ ವಹಿಸ್ತಾಳ, ಒಂದು ನದಿಯಾಗಿ ಹರಿತಾಳ. ಅದೇ ಏನಂತಂದ ಹೇಳಿದ್ರೆ ಯಮುನಾ ನದಿ. ಇವಳು ಏನ್ ಮಾಡ್ತಾಳ ಅಂದ್ರೆ 1000 ವರ್ಷಗಳವರೆಗೂ ತಪಸ್ ಮಾಡಿ ಕೃಷ್ಣನನ್ನ ಒಲಿಸ್ಕೊಳಕ್ಕೆ, ಕೃಷ್ಣನನ್ನ ಮದ್ವೆ ಆಗೋಕೆ ಪ್ಲಾನ್ ಮಾಡ್ತಾಳ, ಅಂದ್ರೆ ತಪಸ್ ಮಾಡ್ತಾಳ. ಇವನ್ ಕೃಷ್ಣನನ್ನು ಮದ್ವೆ ಆಗ್ತಾಳ ಇಲ್ಲ ಅಂತ ಕಮೆಂಟ್ ಹಾಕ. ನೆಕ್ಸ್ಟ್ ನೋಡ್ರಿ, ಹೂ ಇಸ್ ದ ಕರೆಂಟ್ ಗವರ್ನರ್ ಆಫ್ ಕರ್ನಾಟಕ? ಇವಾಗಿಂದ ಗವರ್ನರ್ ಯಾರಿದಾರ? ಈಗ ಪ್ರೆಸೆಂಟ್ ಗವರ್ನರ್ ಯಾರಿದಾರ ಅಂತಂದ್ರೆ ತಾವರ್ ಚಂದ್ ಗೆಹ್ಲೂಟ್ ಇದಾರೆ. ಯಾರಿದಾರ ಅಂತಂದ್ರೆ ತಾವರ್ ಚಂದ್ ಗೆಹ್ಲೂಟ್ ಅವ್ರ ಏನಂತಂದ ಹೇಳಿದ್ರೆ ಇವಾಗಿದಾರ. ಅದಾದ ನಂತರ ಕರ್ನಾಟಕದ ಸಿಎಂ ಯಾರಿದಾರ ಅಂತಂದ ಹೇಳಿದ್ರೆ ಇವಾಗ ಚೇಂಜ್ ಆಗ್ತಿದಾರ ನೋಡ್ರಿ, ಡಿ ಕೆ ಶಿ ಇದಾರೆ ಇವಾಗ. ಯಾರಿದಾರ ಅಂತಂದ ಹೇಳಿದ್ರೆ ಡಿ ಕೆ ಶಿ ಇದಾರೆ. ಇಷ್ಟ ಪಾಯಿಂಟ್ ಗಳು, ಇದಕ್ಕಿಂತ ಜಾಸ್ತಿ ಏನು ಬೇಡ. ಅದಾದ ನಂತರ ನೆಕ್ಸ್ಟ್ ಕರ್ನಾಟಕ ಅಂತಂದ್ ಬಂದ್ರ ಒಂದು 2-3 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಇದು ಕರ್ನಾಟಕದಂಗ ಇಲ್ಲ, ಬಟ್ ಕರ್ನಾಟಕ ಅನ್ಕೊಡ್ರಿ. ಇಲ್ಲಿ ಕೆಳಗಡೆ ಒಂದು ನದಿ ಹರ್ಕೊಂತ ಹೋಗುತ್ತ, ಅದನ್ನ ನಾವು ಕಾವೇರಿ ನದಿ ಅಂತ ಕರಿತೀವಿ. ಅದು ಎಲ್ಲಿ ಹುಟ್ಟುತ್ತ ಅಂತಂದ್ರೆ ತಲಕಾಡು ಒಳಗಡೆ. ಎಲ್ಲಿ ಹುಟ್ಟುತ್ತ? ತಲಕಾಡು ಒಳಗಡೆ ಹುಟ್ಟುತ್ತ. ಅದಾದ ನಂತರ ನೆಕ್ಸ್ಟ್ ಅದು ತಮಿಳುನಾಡದಲ್ಲಿ ಯಾವ್ದನ್ನ ಹೋಗಿ ಸೇರತ್ತ? ಬಂಗಾಳ ಕೊಲ್ಲಿಯನ್ನ ಹೋಗಿ ಸೇರತ್ತ, ಬಂಗಾಳ ಕೊಲ್ಲಿಯನ್ನ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ತಮಿಳುನಾಡು ಸಮೀಪ ಒಂದು ಡ್ಯಾಮ್ ಬರುತ್ತೆ, ಅದನ್ನ ನಾವು ಸ್ಟ್ಯಾನ್ಲಿ ಡ್ಯಾಮ್ ಅಂತ ಕರಿತೀವಿ. ಯಾವ ಡ್ಯಾಮ್ ಅಂತ ಕರಿತೀವಿ? ಸ್ಟ್ಯಾನ್ಲಿ ಡ್ಯಾಮ್. ಆಮೇಲೆ ಕರ್ನಾಟಕದಲ್ಲಿ ಒಂದು ಡ್ಯಾಮ್ ಬರುತ್ತಾ ನಿಯರ್ ಮಂಡ್ಯ, KRS ಡ್ಯಾಮ್ ಅಂತ ಹೇಳಿ ಕರಿತೀವಿ. ಇದು ಕಾವೇರಿ ನದಿಗಿರುವಂತಹ ಡ್ಯಾಮ್ಸ್ ಗಳು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ವೆಸ್ಟ್ ಫ್ಲೋಯಿಂಗ್ ರಿವರ್ ಇಂಡಿಯಾ ಒರಿಜಿನೇಟ್ಸ್ ಫ್ರಮ್ ದ ಅಮರ್ಕಂಟಕ ಹಿಲ್ಸ್ ಇನ್ ಮಧ್ಯಪ್ರದೇಶ್ ಅಂಡ್ ಡಸ್ ನಾಟ್ ಫ್ರಮ್ ಡೆಲ್ಟಾ ಅಂತ ಹೇಳಿ. ನಾನು ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗ, ಯಾಕಂದ್ರೆ ಕನ್ಫ್ಯೂಸ್ ಆಗೋದೇ ಬೇಡ. ಈ ಅಮರಕಂಟಕ ಏನಂತಂದ್ ಹೇಳಿದ್ರೆ ಇಲ್ಲಿ ಬೆಟ್ಟಗಳು ಬರ್ತವೆ. ಇಲ್ಲಿಂದ ವೆಸ್ಟ್ ಫ್ಲೋಯಿಂಗ್, ವೆಸ್ಟ್ ಅಂತಂದ್ ಹೇಳಿದ್ರೆ ಈ ಕಡೆ ವೆಸ್ಟ್ ಅಂತಂದ್ ಹೇಳ್ತೀವಲ್ಲ, ಅಂದ್ರೆ ಪಶ್ಚಿಮದ ಕಡೆಗೆ ಹರಿಯುವ ನದಿಗಳಲ್ಲಿ ಒಂದು ನದಿ ಯಾವ್ದಂತಂದ್ ಕೇಳಿದ್ರ ಆ ನದಿ ಯಾವ್ದಂತಂದ್ ಹೇಳಿದ್ರೆ ನರ್ಮದಾ ನದಿ ಅಂತಂದ್ ಹೇಳ್ತೀವಿ. ಯಾವ ನದಿ ಹರಿಯುತ್ತ? ನರ್ಮದಾ ನದಿ. ಅದು ಅಮರಕಂಟಕದ ಬರಿ ಹುಟ್ಟುತ್ತ, ಅದು ಮಧ್ಯಪ್ರದೇಶದೊಳಗಡೆ. ಪಾಯಿಂಟ್ ಕ್ಲಿಯರ್? ಎಸ್. ಅದಾದ ನಂತರ ಈ ಕಡೆ ನೋಡ್ರಿ, ಇಲ್ಲಿಂದ ಒಂದು ನದಿ ಹುಟ್ಟುತ್ತ. ನೆಕ್ಸ್ಟ್ ಆ ನದಿ ಯಾವ್ದಂತಂದ ಹೇಳಿದ್ರ ಗೋದಾವರಿ ಅಂತ ಕರಿತೀವಿ. ಯಾವ್ದಂತಂದ ಹೇಳಿದ್ರ ಗೋದಾವರಿ ನದಿ. ಅದು ಎಲ್ಲಿ ಹುಟ್ಟುತ್ತಂತಾರ? ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತ. ಅದಾದ ನಂತರ ಅದ್ರ ಕೆಳಗಡೆ ಇನ್ನೊಂದು ನದಿ ಹುಟ್ಟುತ್ತ. ಆ ನದಿ ಯಾವ್ದಂತಂದ ಹೇಳಿದ್ರೆ ಕೃಷ್ಣಾ ನದಿ ಅಂತಂದ್ ಕರಿತೀವಿ. ಆ ಕೃಷ್ಣಾ ನದಿಯಲ್ಲಿ ಹುಟ್ಟುತ್ತ ಅಂತಂದ ಹೇಳಿದ್ರೆ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಎಲ್ಲಿ ಹುಟ್ಟುತ್ತೆ? ಮಹಾಬಲೇಶ್ವರದಲ್ಲಿ. ಈ 2 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ.
ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನ ಹೇಳ್ಬೇಕು. ಮಹಾನದಿ. ಈ ಮಹಾನದಿಗೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಒಡಿಸ್ಸಾದೊಳಗಡೆ ಒಂದು ದೊಡ್ಡದಾದ ಒಂದು ಡ್ಯಾಮ್ ಅನ್ನ ಕಟ್ತಾರ. ಆ ಡ್ಯಾಮ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ಹಿರಾಕುಡ್ ಡ್ಯಾಮ್ ಅಂತ ಕರಿತೀವಿ. ಯಾವ ಡ್ಯಾಮು? ಹಿರಾಕುಡ್ ಡ್ಯಾಮ್ ಅಂತ ಕರಿತೀವಿ. ನಮ್ಮ ಭಾರತ ದೇಶದ ಅತ್ಯಂತ ಉದ್ದವಾದ ಅಂತಂದ ಹೇಳಿದ್ರೆ ಲಾಂಗೆಸ್ಟ್ ಡ್ಯಾಮ್ ಅಂತಂದ ಹೇಳಿ ಕರಿತೀವಿ. ಯಾವುದು? ಹಿರಾಕುಡ್ ಡ್ಯಾಮ್. ಅದು ಯಾವ ನದಿಗೆ ಐತೆ? ಮಹಾನದಿಗೆ ಐತೆ. ಯಾವ ರಾಜ್ಯದಲ್ಲಿ? ಒಡಿಸ್ಸಾ ರಾಜ್ಯದೊಳಗಡೆ ಕಂಡು ಬರುತ್ತೆ. ಆಮೇಲೆ ಕೃಷ್ಣಾ ನದಿಗೆ ಬರುವಂತ ಡ್ಯಾಮ್ಸ್ ಗಳು ಯಾವ್ಯಾವು? ಒಂದು ಆಲಮಟ್ಟಿ ಡ್ಯಾಮ್. ಒಂದ್ ಯಾವ್ದಂತಂದ ಹೇಳಿದ್ರ ಆಲಮಟ್ಟಿ ಡ್ಯಾಮ್ ಅಂತ ಕರಿತೀವಿ. ಇನ್ನೊಂದ್ ಯಾವ್ದಂತಂದ ಹೇಳಿದ್ರ ನಾರಾಯಣಪುರ ಡ್ಯಾಮ್. ಇನ್ನೊಂದ್ ಯಾವ್ದಂತಂದ ಹೇಳಿದ್ರ ನಾರಾಯಣಪುರ ಡ್ಯಾಮ್. ಆಮೇಲೆ ನೆಕ್ಸ್ಟ್ ಆಂಧ್ರ ಪ್ರದೇಶದಲ್ಲಿ ಬರುವಂತ ಡ್ಯಾಮ್ ಯಾವ್ದು? ಶ್ರೀಶೈಲಂ ಡ್ಯಾಮ್. ಇನ್ನೊಂದ್ ಯಾವ್ದಂತಂದ ಹೇಳಿದ್ರ ಶ್ರೀಶೈಲಂ ಡ್ಯಾಮ್ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ ವಿಚ್ ಸ್ಟೇಟ್, ಯಾವ ರಾಜ್ಯದಲ್ಲಿ ಇಂಡಿಯಾ ಚಮೋಲಿ ಲೊಕೇಟೆಡ್ ಅಂತಂದ ಹೇಳಿ. ಚಮೋಲಿ ಎಲ್ಲಿ ಲೊಕೇಟ್ ಆಗೈತಿ? ಚಮೋಲಿ ಅಂತಂದ ಹೇಳಿ. ಚಮೋಲಿ ಅನ್ನೋದು ಒಂದು ಜಿಲ್ಲೆ. ಅದು ಎಲ್ಲಿ ಲೊಕೇಟ್ ಆಗೈತೆ ಅಂತಂದ ಹೇಳಿದ್ರೆ ಉತ್ತರಾಖಂಡ್ ಒಳಗಡೆ. ಉತ್ತರಾಖಂಡ್ ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ಈ ಚಮೋಲಿ 1970 ಒಂದು ಚಳುವಳಿ ನಡೆಯುತ್ತ. ಚಿಪ್ಕೋ ಮೂವ್ಮೆಂಟ್ ಅಂತ ಕರಿತೀವಿ. ಯಾವ್ದಂತಂದ ಹೇಳ್ತೀವಿ? ಚಿಪ್ಕೋ ಮೂವ್ಮೆಂಟ್. ಬಹಳ ಬಂದ್ರೆ ಬಹಳ ಇಂಪಾರ್ಟೆಂಟ್ ಚಿಪ್ಕೋ ಮೂವ್ಮೆಂಟ್. ಯಾಕಂತಂದ ಹೇಳಿದ್ರೆ ಉತ್ತರಾಖಂಡದೊಳಗಡೆ ಒಂದು ಡ್ಯಾಮ್ ಅನ್ನ ಕಟ್ಟೋರು ಇರ್ತಾರ. ಆ ಡ್ಯಾಮ್ ನ ಕಟ್ಟೋದ್ರಿಂದ ತುಂಬಾ ಪರಿಸರ ಹಾನಿ ಆಗತ್ತ ಅನ್ನೋ ಒಂದು ರೀಸನ್ ಇಂದ ಯಾರ್ ಮಾಡ್ತಾರೆ ಚಿಪ್ಕೋ ಮೂವ್ಮೆಂಟ್ ನ? ಸುಂದರ್ ಲಾಲ್ ಬಹುಗುನ್ ಅಂತಂದೇಳಿ. ಸುಂದರ್ ಲಾಲ್ ಬಹುಗುನ್ ಅನ್ನೋ ಒಂದು ವ್ಯಕ್ತಿ ಈ ಮೂವ್ಮೆಂಟ್ ಅನ್ನ ಮಾಡ್ತಾರ. ಚಿಪ್ಕೋ ಮೂವ್ಮೆಂಟ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಸ್ಸಾಂ ಒಳಗಡೆ. ಅಸ್ಸಾಂ ಒಳಗಡೆ ಏನಂತಂದ ಹೇಳಿದ್ರ ಒಂದು ನದಿ ಹರಿಯುತ್ತೆ. ಯಾವ ನದಿ ಅಂತಂದ ಹೇಳ್ತೀವಿ? ಈ ತರ ನೋಡ್ರಿ, ಈ ತರ ಒಂದು ನದಿ ಹರಿಯುತ್ತ. ಅದನ್ನ ನಾವು ಬ್ರಹ್ಮಪುತ್ರ ನದಿ ಅಂತ ಕರಿತೀವಿ. ಯಾವುದು? ಬ್ರಹ್ಮಪುತ್ರ ನದಿ ಅಂತಂದ್ ಕರಿತೀವಿ. ಅದಾದ ನಂತರ ಈ ಬ್ರಹ್ಮಪುತ್ರ ನದಿ ಅಸ್ಸಾಂ ಒಳಗಡೆ ಒಂದು ನದಿ ದ್ವೀಪವನ್ನ ನಿರ್ಮಾಣ ಮಾಡೈತೆ. ಸುತ್ತು ಕಡೆ ನದಿ ಹರಿದೋಗುತ್ತೆ ಈ ರೀತಿಯಾಗಿ. ಈ ನದಿ ದ್ವೀಪವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮಜೂಲಿ ನದಿ ದ್ವೀಪ ಅಂತ ಕರಿತೀವಿ. ಏನಂತ ಕರಿತೀವಿ? ಮಜೂಲಿ ನದಿ ದ್ವೀಪ. ದ್ವೀಪ ಅಂತಂದ್ ಹೇಳಿದ್ರೆ ಐಲ್ಯಾಂಡ್. ಎಸ್ ಸೈಲೆಂಟ್ ಆಗತ್ತ, ಐಲ್ಯಾಂಡ್ ಅಂತಂದ್ ಹೇಳ್ತೀವಿ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್, ನೌಕಾಯ್ ನೆಕ್ಸ್ಟ್ ನೌಕಾಯ್ ಫೆಸ್ಟಿವಲ್ ಅಂತಂದ್ ಹೇಳಿ. ಈ ತರ ಬರುತ್ತ ನೌಕಾಯ್ ಅಂತಂದ್ ಹೇಳಿ. ನೌಕಾಯ್ ಹಬ್ಬ, ಫೆಸ್ಟಿವಲ್ ಅಂದ್ರೆ ಹಬ್ಬ. ಯಾವ ಸ್ಟೇಟ್ ಒಳಗಡೆ ಸೆಲೆಬ್ರೇಷನ್ ಮಾಡ್ತಾರ ಅಂತಂದ್ ಹೇಳಿ. ಯಾವ ಸೆಲೆಬ್ರೇಷನ್ ಅಂದ್ರ ಒಡಿಸ್ಸಾ ರಾಜ್ಯದಲ್ಲಿ ಸೆಲೆಬ್ರೇಷನ್ ಮಾಡ್ತಾರ. ಇದೊಂದು ಕೃಷಿ ಹಬ್ಬ. ಇದೊಂದು ಯಾವ್ದಂತಂದ ಹೇಳಿದ್ರೆ ಕೃಷಿ ಹಬ್ಬ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಅಸ್ಸಾಂ ಒಳಗಡೆ ನಾವು ಆಲ್ರೆಡಿ ಹೇಳಿದೀವಲ್ಲ, ಬಿಹು ಹಬ್ಬ ಅಂತ ಕರಿತೀವಿ ಅದನ್ನ. ಬಿಹು ಡ್ಯಾನ್ಸ್, ಬಿಹು ಹಬ್ಬ ಅಂದ್ರೆ ಬಿಹು ಫೆಸ್ಟಿವಲ್ ಒಳಗಡೆ ಡ್ಯಾನ್ಸ್ ಮಾಡ್ತಾರೆ. ಅದನ್ನ ನಾವು ಬಿಹು ಡ್ಯಾನ್ಸ್ ಅಂತಂದ್ ಹೇಳಿ ಕರಿತೀವಿ. ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ಬಿಡೋಣ. ಯಾಕಂತಂದ ಹೇಳಿದ್ರೆ ನಿಮ್ಗ ಇವಾಗ ಅರ್ಥ ಆಗಿಬಿಡ್ಬೇಕು. ಸೊ ನೋಡ್ರಿ, ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಬರುತ್ತೆ. ಈ ವೆಸ್ಟ್ ಬೆಂಗಾಲ್ ಒಳಗಡೆ ಒಂದು ತುಂಬಾ ಇಂಪಾರ್ಟೆಂಟ್, ಈ ತರ ಗಂಗಾ ನದಿ ಹರಿದು ಹೋಗುತ್ತ. ಅಂದ್ರೆ ಬಾಂಗ್ಲಾದೇಶಕ್ಕೆ ಹೋಗುವಾಗ ಇಲ್ಲೊಂದು ಕೌಲ್ ಹೊಡಿಯತ್ತೆ. ಕೌಲ್ ಹೊಡೋದು ಕೆಳಗಡೆ ನದಿ ಹರಿಯುತ್ತೆ ಈ ಬೆಂಗಾಲ್ ಒಳಗಡೆ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹೂಗ್ಲಿ ನದಿ ಅಂತ ಕರಿತೀವಿ. ಯಾವ ನದಿ? ಹೂಗ್ಲಿ ನದಿ. ಈ ಹೂಗ್ಲಿ ನದಿ ದಡದಲ್ಲಿ ಒಂದೇನಂದ್ರೆ ಬಂದರು, ಪೋರ್ಟ್ ಸಿಟಿ ಐತೆ. ಅದನ್ನ ನಾವು ಕೋಲ್ಕತ್ತಾ ಅಂತ ಕರಿತೀವಿ. ಯಾವುದು? ಕೋಲ್ಕತ್ತಾ ಬಂದರು. ಈ ಕೋಲ್ಕತ್ತಾ ಬಂದರು ಯಾವ ನದಿಯ ದಡದಲ್ಲಿ ಐತೆ ಅಂತಂದ್ರೆ ಹೇಳಿದ್ರೆ ಹೂಗ್ಲಿ ನದಿಯ ದಡದಲ್ಲಿ ಐತೆ ಅಂತಂದ್ ಹೇಳ್ಬೇಕು ಅಷ್ಟೇ. ನೆಕ್ಸ್ಟ್, ವಿಚ್ ಕಂಟ್ರಿ ಈಸ್ ನೋನ್ ಆಸ್, ವಿಚ್ ಕಂಟ್ರಿ ಅಂದ್ರೆ ಯಾವ ದೇಶ. ಅದಾದ ನಂತರ ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅಂತಂದೇಳಿ. ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅಂತಂದ ಹೇಳಿದ್ರೆ ಸೂರ್ಯೋದಯದ ನಾಡು ಅಂತಂದೇಳಿ. ಫಸ್ಟ್ ಸೂರ್ಯ ಕಾಣಿಸೋದ ಅಲ್ಲಿ. ಯಾವ್ದಂತಂದ ಹೇಳಿದ್ರೆ ಜಪಾನ್ ಅಂತಂದ ಹೇಳ್ತೀವಿ. ಯಾವ ರಾಜ್ಯ? ಜಪಾನ್ ಅನ್ನ ಸೂರ್ಯೋದಯ ನಾಡು ಅಂತಂದ ಹೇಳಿ ಕರಿತೀವಿ. ಅದಾದ ನಂತರ ನಾರ್ವೆ ಬರುತ್ತೆ ನೋಡ್ರಿ. ಮಿಡ್ ನೈಟ್, ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ಅಂತ ಕರಿತೀವಿ. ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್. ಯಾಕಂತಂದ ಹೇಳಿದ್ರೆ ಅಲ್ಲಿ ರಾತ್ರಿ ಟೈಮ್ ಸೂರ್ಯ ಉದಯ ಆಗ್ತಾನೆ, ಮಿಡ್ ನೈಟ್ ಸನ್. ಸೊ ರಾತ್ರಿ, ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಂತಂದ ಹೇಳ್ತೀವಿ. ಆಮೇಲೆ ಸೂರ್ಯ ಮುಳುಗದ ನಾಡು, ಲ್ಯಾಂಡ್. ಸೊ ಸೂರ್ಯ ಮುಳುಗದ ನಾಡು ಯಾವ್ದಂದ್ರೆ ಬ್ರಿಟನ್. ಅಲ್ಲಿ ಅದಕ್ಕಷ್ಟ ಅಂತಲ್ಲ, ಅವ್ರು ಎಲ್ಲಾ ಕಡೆ ಆಳ್ವಿಕೆ ನಡೆಸ್ತಾ ಇದ್ರಲ್ಲ ಇಡೀ ವರ್ಲ್ಡ್ ವೈಡ್. ಸೊ ಅದಕ್ಕೋಸ್ಕರ ಅದನ್ನ ನಾವು ಸೂರ್ಯ ಮುಳುಗದ ನಾಡು ಅಂತ ಕರಿತೀವಿ. ಇಂಡಿಯಾದೊಳಗಡೆ ಫಸ್ಟ್ ಸೂರ್ಯ ಉದಯಿಸುವಂತಹ ರಾಜ್ಯ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಯಾವ್ದಂತಂದ್ ಹೇಳ್ತೀವಿ? ಈ ಪ್ರದೇಶದಲ್ಲಿ ಬರುವಂತಹ ಒಂದು ರಾಜ್ಯ ಅರುಣಾಚಲ ಪ್ರದೇಶ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ದ ನೇಮ್ ಆಫ್ ಇಂಡಿಯಾ? ವಾಟ್ ಈಸ್ ದ ನೇಮ್? ಏನ್ ನೇಮ್ ಅಂದ್ರೆ ಹೆಸರು. ಫಸ್ಟ್ ಇಂಡಿಜಿನಿಯಸ್ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೈನ್. ನ್ಯೂಕ್ಲಿಯರ್ ಪವರ್ಡ್ ಅಂತಂದ ಹೇಳಿದ್ರ ಅಣುಬಾಂಬ್ ಇರೋದಂತದ್ದು. ಅಣುಬಾಂಬ್, ಅಣುಶಕ್ತಿ ಇರುವಂತಹ ಮೊದಲ
ಜಲಾಂತರಗಾಮಿ ಸಬ್ಮರೀನ್ ಅಂತಂದ್ ಕರಿತೀವಿ, ಜಲಾಂತರಗಾಮಿ ಅಂತಂದೇಳಿ. ಜಲಾಂತರ್ಗಾಮಿ ಇದು ಯಾವ್ದಂತಂದ್ ಹೇಳಿದ್ರ INS ಅರಿಹಂತ ಅಂತಂದ್ ಹೇಳ್ತೀವಿ. ಫಸ್ಟ್ ಒನ್ ಯಾವ್ದಂತಂದ್ ಹೇಳಿದ್ರ INS ಅರಿಹಂತ. ಇದನ್ನ 2009 ಏನ್ ಮಾಡಿದಾರೆ ಅಂದ್ರೆ ಸೇವೆಗೆ ಸೇರಿಸಿದಾರ INS ಅರಿಹಂತ. ಅದೇ ತರ ಎರಡನೇ ಅಣುಶಕ್ತಿ ಚಾಲಿತ ಯಾವ್ದಂತಂದ್ರೆ ಅದ್ರ INS ಹರಿಘಾಟ್. ನಾನ್ ಇದು ರಾಂಗ್ ಹೇಳಿದ್ನ, ಅರಿಹಂತ ಇದೇನಂತಂದ್ರೆ 2009 ಫಸ್ಟ್ ಒನ್ ಇದು. ಅದಾದ ನಂತರ ಸೆಕೆಂಡ್ ಒನ್ ಯಾವ್ದಂತಂದ್ರೆ ಹೇಳಿದ್ರೆ ಇಲ್ಲೇ ಐತೆ ನೋಡ್ರಿ INS ಹರಿಘಾಟ್. INS ಹರಿಘಾಟ್ ಏನಂತಂದ ಹೇಳಿದ್ರೆ ಎರಡನೇ ಅಣುಶಕ್ತಿ ಚಾಲಿತ ಸಬ್ಮರೈನ್ ಅಂತಂದ ಹೇಳ್ತೀವಿ. ನೆಕ್ಸ್ಟ್ INS ವಿಕ್ರಾಂತ್. INS ವಿಕ್ರಾಂತ್ ಏನಂತಂದ ಹೇಳಿದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್. ಇದೊಂದು ಹಡಗು. ಇದು ಏನ್ ಮಾಡತ್ತಂದ್ರೆ ಏರ್ಕ್ರಾಫ್ಟ್ಸ್ ಗಳನ್ನ ಕ್ಯಾರಿ ಮಾಡುತ್ತೆ, ಅದಕ್ಕೋಸ್ಕರ ಏರ್ಕ್ರಾಫ್ಟ್ ಕ್ಯಾರಿಯರ್. ಮೊದಲ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವ್ದಂತಂದ ಹೇಳಿದ್ರೆ ವಿಕ್ರಮಾದಿತ್ಯ. ಮೊದಲಿಂದ ಯಾವ್ದಂತಂದ ಹೇಳಿದ್ರೆ ವಿಕ್ರಮಾದಿತ್ಯ. ಇದನ್ನ ನಾವು ಎಲ್ಲಿಂದ ತಗೊಂಡೇವ ಅಂದ್ರೆ ರಷ್ಯಾದಿಂದ, ಸಾರಿ ಎಲ್ಲಿಂದ ತಗೊಂಡೋದ್ ನಮಗ್ ಬೇಡ. ಎಸ್, ವಿಕ್ರಮಾದಿತ್ಯ. ಸೆಕೆಂಡ್ ಒನ್ ಯಾವ್ದಂತಂದ ಹೇಳಿದ್ರೆ INS ವಿಕ್ರಾಂತ್ ಅಂತಂದ ಹೇಳ್ತೀವಿ. ಮೋಸ್ಟ್ ಡೇಂಜರಸ್ ಇದು INS ವಿಕ್ರಾಂತ್. ಪಾಕಿಸ್ತಾನ ಎಲ್ಲ ಧ್ವಂಸ ಮಾಡಿ ಹೋಗೋದೈತ್ ನೋಡ್ರಿ. ನೆಕ್ಸ್ಟ್ INS ಚಕ್ರ. ಈ INS ಚಕ್ರ ಏನಂತಂದ ಹೇಳಿದ್ರೆ ನಾವು ರಷ್ಯಾ ದೇಶದಿಂದ ತಗೊಂಡಿದ್ದೇವೆ ಸಬ್ ಮರೀನ್ ಅನ್ನ. ಅದು ಕೂಡ ನ್ಯೂಕ್ಲಿಯರ್ ವೆಪನ್ ಡೇ. ಹೂ ಫೌಂಡೆಡ್. ಹೂ ಅಂತಂದ ಹೇಳಿದ್ರೆ ಯಾರು, ಫೌಂಡೆಡ್ ಅಂತಂದ ಹೇಳಿದ್ರೆ ಸ್ಥಾಪಿಸೋದು. ಫಾರ್ವರ್ಡ್ ಬ್ಲಾಕ್ ಅನ್ನೋದನ್ನ ಯಾರು ಸ್ಥಾಪನೆ ಮಾಡಿದಾರೆ ಅಂತಂದ ಹೇಳಿ ಸಿಂಪಲ್ ಆಗಿ ಯಾರಂತಂದ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್. ಯಾರು ಸ್ಥಾಪನೆ ಮಾಡಿದಾರೆ? ಸುಭಾಷ್ ಚಂದ್ರ ಬೋಸ್ ಅವರು ಫಾರ್ವರ್ಡ್ ಬ್ಲಾಕ್ ಅನ್ನೋ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಯಾವಾಗ ಅಂತಂದ ಹೇಳಿದ್ರ 1939. ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಂದೈತೆ. ಅಂದ್ರೆ ಅವ್ರು ಮೊದಲು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಳಗಡೆ ಇದ್ರು. ಆಮೇಲೆ ನೆಕ್ಸ್ಟ್ ಅಲ್ಲಿ ರಿಸೈನ್ ಮಾಡ್ಬಿಟ್ಟು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಫಾರ್ವರ್ಡ್ ಬ್ಲಾಕ್ ನ ಸ್ಥಾಪನೆ ಮಾಡ್ತಾರ. ಹಂಗಾದ್ರೆ ಈಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಯಾರು ಸ್ಥಾಪನೆ ಮಾಡ್ತಾರ? AO ಹ್ಯೂಮ್ ಅಂತ ಕರಿತೀವಿ. ಯಾರು ಸ್ಥಾಪನೆ ಮಾಡ್ತಾರ? AO ಹ್ಯೂಮ್. ಯಾವಾಗ ಸ್ಥಾಪನೆ ಮಾಡ್ತಾನ? 1885 ಒಳಗಡೆ ಸ್ಥಾಪನೆ ಮಾಡ್ತಾರ. ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನ್ ಮಾಡ್ತಾರ ಅಂದ್ರೆ ಪ್ರತಿ ವರ್ಷ ಒಂದೊಂದು ಸಭೆಯನ್ನ ಸೇರ್ಬೇಕು ಅಂತಂದ ಹೇಳಿ ಅದನ್ನ ನಾವು ಸೆಷನ್ ಅಂತಂದ್ ಕರಿತೀವಿ, ಸಭೆ ಅಂತಂದ ಹೇಳ್ತೀವಿ. ಮೊದಲನೇ ಸಭೆ ಏನಂತಂದ ಹೇಳಿದ್ರೆ ಎಲ್ಲಿ ನಡೆಸ್ಬೇಕಂತ ಪ್ಲಾನ್ ಮಾಡ್ತಾರ? ಪುಣೆ ಒಳಗಡೆ ಸ್ಟಾರ್ಟ್ ಮಾಡ್ತಾರ. ಬಟ್ ಅದ್ರ ಪುಣೆ ಒಳಗಡೆ ಮಾಡಂಗಿಲ್ಲ. ರೀಸನ್ ಯಾಕಂತಂದ ಹೇಳಿದ್ರೆ ಪ್ಲೇಗ್ ರೋಗ ಬರುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರ ಅದನ್ನ ಎಲ್ಲಿಗೆ ಚೇಂಜ್ ಮಾಡ್ತಾರ ಅಂದ್ರ ಮುಂಬೈ ಒಳಗಡೆ. ಫಸ್ಟ್ INS ಸೆಷನ್ ಎಲ್ಲಿ ನಡೆಯುತ್ತಂದ್ರ ಮುಂಬೈ ಒಳಗಡೆ ನಡೆಯುತ್ತ. ಅದರದ್ದು ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರ ಅಂದ್ರೆ WC ಬ್ಯಾನರ್ಜಿ ಅವರು. ಯಾರು ವಹಿಸಿರ್ತಾರ? WC ಬ್ಯಾನರ್ಜಿ ಅವರು ಒದಗಿಸಿರ್ತಾರ. ಪಾಯಿಂಟ್ ಕ್ಲಿಯರ್. ಅದಾದ ನಂತರ ಈಗ ಸುಭಾಷ್ ಚಂದ್ರ ಬೋಸ್ ಅವರು ಬಂದ್ರಲ್ಲ, ಇವರು 1938 ನಡೆದಂತಹ ಹರಿಪುರ ಕಾಂಗ್ರೆಸ್ ಅಧಿವೇಶನ, ಆಮೇಲೆ 1939 ನಡೆದಂತಹ ತ್ರಿಪುರಾದಲ್ಲಿ ನಡೆದಿರುವಂತಹ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರ. ಯಾರು? ಸುಭಾಷ್ ಚಂದ್ರ ಬೋಸ್ ರವರು. ಈ ಎರಡರಲ್ಲಿ. ನೆಕ್ಸ್ಟ್ ಮಹಾತ್ಮ ಗಾಂಧೀಜಿಯನ್ನ ರಾಷ್ಟ್ರಪಿತ ಅಂತಂದ ಹೇಳಿ ಕರೀತಾರ. ಏನಂತ ಕರೀತಾರ? ರಾಷ್ಟ್ರಪಿತ ಅಂತಂದ ಹೇಳಿ ಕರೀತಾರ. ಇದಕ್ಕಿಂತ ಜಾಸ್ತಿ ಬೇಡ, ಬಾಳ ಆಯ್ತಲ್ಲಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಆನ್ ವಿಚ್ ಡೇಟ್ ಈಸ್ ಇಂಡಿಯನ್ ನೇವಿ ಡೇ ಸೆಲೆಬ್ರೇಟೆಡ್? ಇಂಡಿಯನ್ ನೇವಿ ಡೇ ಅನ್ನ ಯಾವ್ದನ್ನ ಸೆಲೆಬ್ರೇಷನ್ ಮಾಡ್ತೀವಿ? December 4 ಇಂಡಿಯನ್ ನೇವಿ ಡೇ ಅಂತಂದ ಹೇಳಿ, October 8 ಏರ್ಫೋರ್ಸ್ ಡೇ ಅಂತಂದ ಹೇಳಿ, 12th ಜನವರಿಯನ್ನ ನ್ಯಾಷನಲ್ ಯೂತ್ ಡೇ ಅಂತಂದ ಹೇಳಿ, ಇಂಡಿಯನ್ ಆರ್ಮಿ ಡೇ ಯಾವಾಗ? 15th ಜನವರಿನ ಇಂಡಿಯನ್ ಆರ್ಮಿ ಡೇ ಅಂತಂದ ಹೇಳಿ. ಎಸ್. ಅದಾದ ನಂತರ ನೆಕ್ಸ್ಟ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ ಒಂದು ಟಾಸ್ಕ್ ಕೊಟ್ಟಿದ್ನ ಏನಂತಂದ ಹೇಳಿದ್ರೆ ನಿಮ್ ಬರ್ತ್ಡೇ ಡೇಟ್ ಗಳಿಗೆ ಯಾವ್ಯಾವ ಇದು ಬರ್ತಾವ ಅಂತಂದ ಹೇಳಿ ಅದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹಾಕಿದ್ರೆ ಆಯ್ತ್ರಿ. ಇಲ್ಲಾಂದ್ರೆ ಹಾಕಿಲ್ಲ ಅಂದ್ರೆ ಇವಾಗೂ ಹಾಕ್ರಿ. ನಿಮ್ಮ ಬರ್ತ್ಡೇ ಡೇಟ್ ಒಳಗಡೆ ಏನನ್ನ ಆಚರಣೆ ಮಾಡ್ತಾರ ವರ್ಲ್ಡ್ ವೈಡ್ ಆಮೇಲೆ ಇಂಡಿಯಾದಲ್ಲಿ ಅಂತಂದ ಹೇಳಿ. ನೆಕ್ಸ್ಟ್ ಕ್ವಶನ್, ಹೂ ಅಂತಂದ ಹೇಳಿದ್ರೆ ಯಾರು? ಆಥರ್ ಅಂತಂದ ಹೇಳಿದ್ರೆ ಲೇಖಕರು. ಮೈ ಕಂಟ್ರಿ ಮೈ ಲೈಫ್ ಅಂತಂದ ಹೇಳಿ ಒಂದ್ ಬುಕ್, ಮೈ ಕಂಟ್ರಿ ಮೈ ಲೈಫ್ ಅಂತಂದ ಹೇಳಿ ಇದ್ರನ್ನ ಯಾರು ಬರೆದಿದಾರ ಅಂತಂದ ಹೇಳಿದ್ರೆ LK ಅಡ್ವಾಣಿ. ಯಾರು ಬರೀತಾರ ಅಂತಂದ ಹೇಳಿದ್ರೆ LK ಅಡ್ವಾಣಿ ಅವರು ಬರೀತಾರ. ಇದೊಂದು ಆತ್ಮಚರಿತ್ರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ ಅರುಂಧತಿ ರಾಯ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ಮದರ್ ತೆರೇಸಾ ಬರ್ತಾರ. ಮದರ್ ತೆರೇಸಾ ಬಗ್ಗೆ ನಿಮಗ್ ಗೊತ್ತೈತೆ. ಸೊ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಸಿಗತ್ತ. ಆಮೇಲೆ ಅನಿತಾ ದೇಸಾಯಿ ಇವರು ಕೂಡ ಒಬ್ರು ಲೇಖಕರು. ಕ್ಲಿಯರ್ ಲೈಟ್ ಆಫ್ ಅ ಡೇ ಅಂತಂದ ಹೇಳಿ ಒಂದು ಬುಕ್ ಅನ್ನ ಬರೀತಾರ. ಬಟ್ ಅದ್ರ ಎಲ್ಲೂ ಕೇಳಿಲ್ಲ. ಇಷ್ಟು ಸಾಕು ಇವಾಗ. ಇದಾದ ನಂತರ ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಗ್ರಂಥಗಳು ನಾನು ಹೇಳ್ತೀನಿ ಇವಾಗ. ಇಂಡಿಕಾ ಗ್ರಂಥ ಅಂತ ಬರುತ್ತೆ. ಇದನ್ನ ನಾವು ಯಾರು ಬರಿತಾ ಅಂತಂದ ಹೇಳಿದ್ರೆ ಮೆಗಸ್ತನಿಸ್ ಬರೀತಾನೆ. ಯಾರು ಬರೀತಾರ? ಮೆಗಸ್ತನಿಸ್ ಅಂತಂದ ಹೇಳಿ.
ಸೇಮ್ ಅದೇ ತರ ಇನ್ನೊಂದು ಮುದ್ರಾ ರಾಕ್ಷಸ ಅಂತಂದ್ ಹೇಳಿ ಬರುತ್ತೆ. ಇನ್ನೊಂದ್ ಯಾವ್ದು ಬರುತ್ತಾ, ಮುದ್ರಾ ರಾಕ್ಷಸ ಅಂತಂದ್ ಹೇಳಿ ಬರುತ್ತಾ. ಇದನ್ನ ಯಾರು ಬರೀತಾರ ಅಂದ್ರೆ ವಿಶಾಖ ದತ್ತ ಬರೀತಾನೆ. ಯಾರು ಬರೀತಾರ ಅಂದ್ರೆ ವಿಶಾಖ ದತ್ತ ಬರೀತಾನೆ. ಸೇಮ್ ಅದೇ ತರ ನಿಮಗ್ ಗೊತ್ತಿರುವಂತಹ ಎರಡೆರಡು ಬುಕ್ಗಳದ್ದು, ಹಿಸ್ಟ್ರಿಯಲ್ಲಿ ಬರುವಂತಹ ಎರಡೆರಡು ಬುಕ್ಗಳ ಹೆಸರನ್ನ ಮತ್ತು ಯಾರು ಬರೆದಿದ್ದಾರೆ ಅಂತ ಕಮೆಂಟ್ಸ್ ಗಳನ್ನ ಹಾಕ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.